ಹಾಯ್ ಫ್ರೆಂಡ್ಸ್, ಆಟೋ ರಿಪೋರ್ಟರ್ಗೆ ಸ್ವಾಗತ. ನಾನು ನಿಮ್ಮ PR. ಬಹಳ ದಿನಗಳ ನಂತರ ಮತ್ತೆ NXO ಕಾರ್ಸ್ಗೆ ಬಂದಿದ್ದೀವಿ. ಇವತ್ತು ಬಹಳಷ್ಟು ಕಾರ್ಗಳ ಸ್ಟಾಕ್ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಸ್, ಎಲ್ಲಿ ನೋಡಿದ್ರು ಗಾಡಿಗಳು ಕಾಣಿಸ್ತಾ ಇದೆ. ಅರೌಂಡ್ ಒಂದು 120 ಗಾಡಿಗಿಂತನೂ ಜಾಸ್ತಿ ಗಾಡಿ ಇದೆ. ನಾನು ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದ್ರೆ ತುಂಬಾ ಗಾಡಿ ಇರೋದ್ರಿಂದ ಎಲ್ಲಾ ಗಾಡಿಗಳನ್ನ ತೋರಿಸ್ಕೊಂತ ಹೊರಟ್ಬಿಡ್ತೀನಿ. ಎಸ್, ಇವತ್ತು ಆಸ್ ಯೂಶುವಲ್ ನಮ್ಮ ಜೊತೆಲಿ ಇದ್ದಾರೆ ಬಾಬಣ್ಣ. ಏನೋ ತುಂಬಾ ಡೀಪ್ ಆಗಿ ಬರೀತಾ ಇದಾರೆ ಬಾಬಣ್ಣ. ಬಹಳ ದಿನಗಳ ನಂತರ ಗಾಡಿ ಡೀಟೇಲ್ಸ್ ತಗೋಬೇಕಲ್ಲ, ನಿಮ್ಮ ಇಷ್ಟ ಓದಿಲ್ಲ. ಅಯ್ಯಯ್ಯೋ, ನಾವು ಓದಿರೋದು LKG ಸರ್ಕಲ್ ಇನ್ಸ್ಪೆಕ್ಟರ್ ತರ ಇದಿಲ್ಲ. ಓಕೆ ಬಾಬಣ್ಣ, ಇವತ್ತು ಎಷ್ಟು ಕಾರ್ಸ್ ಇದೆ, ಹೆಂಗೆ? 120 ಮೇಲೆ ಇದೆ ವೆಹಿಕಲ್ ಸರ್. 120 ಕಾರ್ಗಿಂತ ಜಾಸ್ತಿ ಇದೆ. ಹೆಸರೆಲ್ಲ ಚೇಂಜ್ ಆಗ್ಬಿಟ್ಟಿದೆ, NXO ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಈಗ? ಅಕೌಂಟ್ ಚೇಂಜ್ ಆಗ್ತಾ ಇರುತ್ತಲ್ಲ, ಹಂಗೆ ಚೇಂಜ್ ಆಗ್ಬಿಟ್ಟಿದೆ. ಅಡ್ರೆಸ್ ಏನೋ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಇಲ್ಲಪ್ಪ, ಅದೇ ಅಡ್ರೆಸ್ ಸೇಮ್, ಅದೇ ನರ್ಸಿಂಗ್ ಕಾಲೇಜ್ ಪಕ್ಕದಲ್ಲೇನೆ, ನಾಗರಬಾವಿ. ನಾವು ಚೇಂಜ್ ಆಗಿಲ್ಲ, ಅದೇ ಇದೀವಿ. ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಇಲ್ಲ, ಚಿಕ್ಕವರಾಗ್ತಾ ಇದೀರಾ ನೀವು? ಏನ್ ಮಾಡೋಣ, ಆಗ್ಬಿಟ್ಟಿದೆ. ಓಕೆ ಬಾಬಣ್ಣ, ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಇವತ್ತು ಗಾಡಿಗಳು? 35,000 ಇಟ್ಕೊಂಡ್ರೆ 13 ಲಕ್ಷವರೆಗೂ ಇದೆ ಸರ್. ಈಗ ನಮ್ಗೆ ತೀರಾ 35,000 ಗಾಡಿ ಕೊಡ್ತೀನಿ ಅಂದ್ರೆ ಚೆನ್ನಾಗಿರಲ್ವೇನೋ ಅಂತ ಅನ್ಕೋತಾರೆ. ಏನ್ ಹೇಳ್ತೀರಾ? ಹೋಟೆಲ್ ಅಲ್ಲಿ ಅನ್ನ, ಸಾಂಬಾರ್, ಚಿತ್ರಾನ್ನ, ಮೊಸರನ್ನ ಎಲ್ಲ ಇರ್ಬೇಕು. ಯಾಕಂದ್ರೆ ಬಡವ್ರು ಬಂದ್ರು ಅವ್ರಿಗೆ ಒಂದ್ ಗಾಡಿ ಕೊಳ್ಳೇಬೇಕಲ್ವಾ? ಎಲ್ಲ ಶ್ರೀಮಂತ ಕೊಡ್ತೀಯ ನೀನು, ಬಡವ್ರು ಕೇಳೋದಲ್ಲ. ಬಡವ್ರಿಗೆ ಬಾದಾಮಿ ತರ ಅದು ಅನ್ನ ಸಾಂಬಾರ್, ಬಡವ್ರು ಬಾದಾಮಿ ತರ. ಓಕೆ ಸರಿ ಬಾಬಣ್ಣ, ಏನಾದ್ರು ಆಫರ್ಸ್ ಇದೆಯಾ? ಏನ್ ನಾವು ಕೊಡೋದೇ ರೀಸನಬಲ್ ಅಲ್ವಾ ಹೊಸ ವರ್ಷಕ್ಕೆ ಅಂತ ಹೇಳಿ? ಎಲ್ಲ ರೀಸನಬಲ್. ನಮ್ದು ಬೇರೆ ಕಮಿಷನ್ ಸರ್ವಿಸ್ ಚಾರ್ಜ್ ಯಾವ್ದಿಲ್ಲ. ಓಕೆ, ಎಷ್ಟು ಆಗುತ್ತೆ ಮ್ಯಾಕ್ಸಿಮಮ್ ರೀಸನಬಲ್ ರೇಟೇ ಕೊಡ್ತೀವಿ. ಇವಾಗ ಏನ್ ರೇಟ್ ಅಲ್ಲಿ ಇರ್ತೀರೋ ಬಂದು ಕೂತು ಗಾಡಿ ಓಕೆ ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀರಾ? ಮಾಡ್ತೀವಿ. 13 ಮಾಡಲ್ ಮೇಲೆ ಸಿವಿಲ್ ಚೆನ್ನಾಗಿದೆ, ಥ್ರೂಔಟ್ ಕರ್ನಾಟಕ ಫೈನಾನ್ಸ್ ಆಗುತ್ತೆ ನಮ್ದು. ಓಕೆ ಸೂಪರ್ ಬಾಬಣ್ಣ. ಹಂಗಾದ್ರೆ ಫಸ್ಟ್ ಗೆ ಈಗ ಒಂದು ಸ್ವಿಫ್ಟ್ ಎರ್ಟಿಗಾ ಇದೆ ಮಾಡಿ. ಎರ್ಟಿಗಾ ಓಕೆ, 2012 ಮಾಡಲು VDI ಸೆಕೆಂಡ್ ಓನರ್, 465 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ 2016 ಮಾಡಲು ಸಿಂಗಲ್ ಓನರ್, ಇದು 4,95,000 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ, 2 ಏರ್ ಬ್ಯಾಗ್, AC ಪೋಸ್ಟರ್ ಇದೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ನೀಟ್ ಆಗಿದೆ. ಎಷ್ಟು ರನ್ನಿಂಗ್ ಆಗಿರ್ಬೋದು ಬಾಬಣ್ಣ ಇದು? ಒಂದು 88 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. 88. ಹೌದೌದು. ಓಕೆ, ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ 2000 ಎಕ್ಸೆಂಟ್ ಡೀಸೆಲ್ 17 ಮಾಡಲು 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,85,000ಕ್ಕೆ ಡೀಸೆಲ್ ಸರ್? ಡೀಸೆಲ್ ಎಕ್ಸೆಂಟ್ ಇದು. ಓಕೆ, ವೇರಿಯಂಟ್ ಏನ್ ಬರುತ್ತೆ ಇದು? ಮಿಡ್ ಹೈಯಾ? AC ಪೋಸ್ಟರಿಂಗ್ ಬರುತ್ತೆ, ಮ್ಯಾಗ್ ವೀಲ್ ಇದೆ. ಟೈಮ್ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ಗಾಡಿ 2015 ಮಾಡಲು ಸಿಂಗಲ್ ಓನರ್, ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 5,25,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಇದು ನಿಮ್ಗೆ ಸಿಟಿನಲ್ಲಿ 14-15, ಲಾಂಗ್ 18-20 ಬರುತ್ತೆ. ಓಕೆ, ಇವತ್ತಂತೂ ಚಿಕ್ಕ ಗಾಡಿ, ದೊಡ್ಡ ಗಾಡಿ ಎಲ್ಲಾ ಗಾಡಿನೂ ಇದೆ. ಇನ್ನೊಂದು ಮಾರುತಿ ಸುಜುಕಿ ಗಾಡಿ ಆಟೋ ಕೇಟನ್ ಆಟೋಮೆಟಿಕ್ 15 ಮಾಡಲು 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಆಟೋಮೆಟಿಕ್ ಇದು, ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. VXI ಗಾಡಿ ಇದೆ, ಫೈನಾನ್ಸ್ ಕೂಡ ಮಾಡೋಣ. ಓನರ್ಶಿಪ್ ಎಲ್ಲ ಏನಾಗಿದೆ? ಸೆಕೆಂಡ್ ಓನರ್ ಆಗಿರ್ಬೇಕು, ಅದು ಚೆಕ್ ಮಾಡವ. ಫೈನಾನ್ಸ್ ಕೂಡ ಮಾಡ್ಕೊಂಡ. ಆಟೋಮೆಟಿಕ್ ಏನ್ ಗೊತ್ತಾ, ಲೇಡೀಸ್ ಆಗ್ಲಿ, ವಯಸ್ಸ ಆಗಿರೋದಾಗ್ಲಿ, ಹೊಸದು ಕಲಿಬೇಕಂದ್ರೆ ಎಲ್ಲರಿಗೂ ಈಸಿ ಆಟೋಮೆಟಿಕ್. ಅದ್ ಬೇಡ, ಇದ್ ನೋಡಿ ಆಟೋಮೆಟಿಕ್. ಇದು 19 ಮಾಡಲು 53,000 ಓಡಿದೆ. ಇದು ಬಂದ್ಬಿಟ್ಟು 4,10,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ. ಇದೆಲ್ಲ ಏನ್ ಮೈಲೇಜ್ ಕೊಡುತ್ತೆ ಬೈ? ಮ್ಯಾನುವಲ್ 2 ಕಿಲೋಮೀಟರ್ ಹೆಚ್ಚು ಕಡಿಮೆ ಬರುತ್ತೆ. ಹೌದೌದು. ಓಕೆ, ನೆಕ್ಸ್ಟ್ ಇನ್ನು ಡಿಸೈರ್ 2014 ಮಾಡಲಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಇದು ಯಾರಾದ್ರೂ ಬಂದ್ರೆ ಮಾತುಕತೆ ನಡೆದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓನರ್ಶಿಪ್ ಏನಾಗಿದೆ ಬೈ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದೌದು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್. ಏನ್ ಇವತ್ತು ಸ್ವಿಫ್ಟ್ ಡಿಸೈರ್ ಆಟೋಮೆಟಿಕ್ ಇದು. ಓಕೆ, ZXI ಟಾಪ್ ಅಂಡ್ ಮಾಡಲು, ಬ್ಯಾಗ್ ವೀಲ್, ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್ ಎಲ್ಲ ಇದೆ. 520 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಇದು ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ಟಾಪ್ ಅಂಡ್. ಹೌದೌದು. ಓಕೆ, ಇದಕ್ಕೆ ಫಿನಾನ್ಸ್ ಅಂದ್ರೆ ಎಷ್ಟಾಗುತ್ತೆ ಲೋನ್ ಎಲ್ಲ? ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. 80% ಲೋನ್. ಹೌದೌದು. ಓಕೆ, ನೆಕ್ಸ್ಟ್ ಇನ್ನೊಂದು 2000 ZX16 ಮಾಡಲು, ZXI ಸ್ವಿಫ್ಟ್ 485 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡೋಣ ಸರ್. ಏನ್ ಆಪ್ಷನ್ಸ್ ಇದೆ ಇದ್ರಲ್ಲೆಲ್ಲ? ಇದರಲ್ಲಿ ಟಾಪ್ ಅಂಡ್ ಮಾಡಲು, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟನ್ ಸ್ಟಾರ್ಟ್ ಬರುತ್ತೆ? ಹೌದು. ಎಸ್, ಇನ್ನೊಂದು ರೆಡ್ ಕಲರ್ ಗಾಡಿ ಇದೆ, ಇದ್ರ ಬಗ್ಗೆ ಹೇಳಿ ಅಣ್ಣ. 2017 ಮಾಡಲು ಬ್ರೀಜಾ ZD ಟಾಪ್ ಅಂಡ್ ಮಾಡಲು 7,35,000 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಬನ್ನಿ ವೆಹಿಕಲ್ ನೋಡಿ, ಫೈನಾನ್ಸ್ ಕೂಡ ಮಾಡೋಣ. ಇದೆಲ್ಲ ಏನ್ ಮೈಲೇಜ್ ಬರುತ್ತೆ ಬಾಬಣ್ಣ? ಸರ್ ನಿಮ್ಗೆ ಬರುತ್ತೆ, ಇದು ಸಿಟಿನಲ್ಲಿ 14-15 ಹೆಚ್ಚು ಕಡಿಮೆ, ಲಾಂಗ್ 18-20 ಬರುತ್ತೆ. ಓಡಿಸೋದ್ ಮೇಲೆ ಡಿಪೆಂಡ್. ಓಕೆ, ಇದು ಹೌದಾ? 2011 ಮಾಡಲು ಇನೋವಾ
8 ಸೀಟು ಗಾಡಿ ತುಂಬಾ ಚೆನ್ನಾಗಿದೆ. 395 ಹೆಚ್ಚು ಕಡಿಮೆ ಆಗುತ್ತೆ. 3,95,000 ಇನೋವಾ ಕೊಡ್ತಾ ಇದೀರಾ? ಹೌದೌದು. ಇದು ಓನರ್ಶಿಪ್ ಏನಾಗಿದೆ? ಓನರ್ 4 ಓನರ್ ಆಗಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿಗೆ ಇಲ್ಲಿ ಬಂದ್ರೆ ನಮ್ಮ ಹತ್ರ 8 ಸೀಟ್ ತುಂಬಾ ವೆಹಿಕಲ್ಸ್ ಇದೆ. ಓಕೆ, ಇದೇನಾದ್ರೂ ಹೆಚ್ಚು ಕಡಿಮೆ ಆಗತ್ತಾ? ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಒಂದು ಸ್ಯಾಂಟ್ರೋ 2007 ಮಾಡ್ಲು. 145 ಹೆಚ್ಚು ಕಡಿಮೆ ಆಗುತ್ತೆ. FC ರನ್ನಿಂಗ್ ಇದೆ. ಓನರ್ ಏನಾಗಿದೆ ಇದು? ಇದು ಓನರ್ 3 ಓನರ್ ಆಗಿದೆ. 3 ಓನರ್. ಸ್ಯಾಂಟ್ರೋನಲ್ಲಿ ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಓಕೆ, ಹೌದೌದು. ಎಸ್, ಇನ್ನೊಂದು ರಿಡ್ಸ್ ಇದೆ 2014 ಮಾಡ್ಲು VXE. ಇದು ಕೂಡ ತುಂಬಾ ನೀಟ್ ಆಗಿದೆ. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದೆಲ್ಲ ನಿಮ್ಗೆ ಸಿಟಿನಲ್ಲಿ 14-15, ಲಾಂಗ್ 18-20 ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. VXE AC ಪವರ್ ಸ್ಟೇರಿಂಗ್ ಪೌಂಡ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓನರ್ಶಿಪ್ ಏನಾಗಿದೆ ಇದು? ಓನರ್ ಶಿಫ್ಟ್, ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಹೌದೌದು. ಸಾಂಟ್ರೋ 2007 ಮಾಡ್ಲು. ಎಕ್ಸೋ ಟಾಪ್ ಅಂಡ್ ಮಾಡ್ಲು. 145 ಹೆಚ್ಚು ಕಡಿಮೆ ಆಗುತ್ತೆ. 145 ಹೆಚ್ಚು ಕಡಿಮೆ. ಇದು ಇಯಾನ್ 2013 ಮಾಡ್ಲು. 165 ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಗಾಡಿ ಒಂದು ಇಟ್ಬಿಟ್ಟಿದ್ದೀರಾ? 2016 ಮಾಡ್ಲು. 165 ಹೆಚ್ಚು ಕಡಿಮೆ ಆಗುತ್ತೆ. ಟಾಟಾ ಜಸ್ಟ್ ಬಹಳ ಜನ ಆಟೋಮೆಟಿಕ್ ಕೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು 19 ಮಾಡ್ಲು. ಇದು ಆಟೋಮೆಟಿಕ್ ಇದು? ಇಲ್ಲ, ಎಲ್ಲೋ ಬಡ್ಡು ಟಾಟಾ ಜಸ್ಟ್ 165 ಹೆಚ್ಚು ಕಡಿಮೆ ಆಗುತ್ತೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ? ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಒಂದು FC ಮಾಡ್ಕೋಬೇಕು. ಓಕೆ, 2 ಲಕ್ಷ ಕೊಟ್ರೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀವಿ. ಓಕೆ, ಇದು ನೆಕ್ಸ್ಟ್ 19 ಮಾಡ್ಲು. 19 ಮಾಡ್ಲು i10 ಗ್ರಾಂಡ್ 445 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಹೋಂಡಾ ಸಿಟಿ 2014 ಮಾಡ್ಲು. ಸಿಂಗಲ್ ಓನರ್ ಡೀಸೆಲ್. ಇದು 445 ಹೆಚ್ಚು ಕಡಿಮೆ ಆಗುತ್ತೆ. ಇದೇನಾದ್ರೂ ಪ್ರೈಸಿಂಗ್ ಆಗತ್ತಾ ಹೆಚ್ಚು ಕಡಿಮೆ? ಕಡಿಮೆ ಆಗುತ್ತೆ. ಓನರ್ ಏನಾಗಿದೆ ಇದು? ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದೌದು. 2008 ಮಾಡ್ಲು. ಶಿಫ್ಟ್ VXE 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, i10 2008 ಮಾಡ್ಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 185 ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೊಂದು ಒಂದು ಫೈನಲ್ ರೇಟ್ ಅಲ್ಲಿ ಬಿಡಿ ಬಾಯ್ ಅದಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ವೆಹಿಕಲ್ i10ಗಳು ತುಂಬಾ ಇದೆ. ಬಂದು ನೋಡಿ ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ಒಂದು ಹುಂಡೈ ಗಾಡಿ 2017 ಮಾಡ್ಲು. 23,000 ಹೊಡಿದೆ. i20 ಇದು ಬಂದ್ಬಿಟ್ಟು 5,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಹೌದೌದು. ಇದೆಲ್ಲ ಮೈಲೇಜ್ ಏನ್ ಕೊಡುತ್ತೆ ಬಾಯ್? ಇದು ಬರುತ್ತೆ ಸರ್ 14-15 ಸಿಟಿ, ಲಾಂಗ್ 18-20 ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ. ಇದು ETS ಲೀವಾ ಡೀಸೆಲ್ ಗಾಡಿ. ಮ್ಯಾಗ್ವೀಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 12 ಮಾಡ್ಲು ಡೀಸೆಲ್. 345 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಈ 12 ಮಾಡಲ್ಗೆ ಏನಾದ್ರು ಲೋನ್ ಗೀನ್ ಆಗುತ್ತಾ? ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಮಾಡ್ಕೊಡ್ತೀವಿ. ಓಕೆ, ಹೌದೌದು. ಎಸ್, ನೆಕ್ಸ್ಟ್ ಒಂದು ಬಡವರ್ ಬಾದಾಮಿ ನಾನು 2015 ಮಾಡ್ಲು. ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಇದೆ. 145 ಹೆಚ್ಚು ಕಡಿಮೆ ಆಗುತ್ತೆ ಸರ್. 145 ಆಗತ್ತಾ? ಹೆಚ್ಚು ಕಡಿಮೆ ಆಗುತ್ತೆ ಸರ್. ಏನಾದ್ರು ಒಂದು ಬೆಸ್ಟ್ ಪ್ರೈಸ್ ಹೇಳಿ ಅಲ್ಲ. ಬನ್ನಿ ವೆಹಿಕಲ್ ನೋಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆಂದ. ಒಂದು ಪುಟ್ಟ ಬಜೆಟ್ಗೆ, ಪಾರ್ಕಿಂಗ್ಗೆ, ನಿಮ್ಮ ಹತ್ರ ಸಿಟಿ ಓಡಾಡಕ್ಕೆ ತುಂಬಾ ಒಳ್ಳೆ ಗಾಡಿ ಇದು. ಓಕೆ, ಓನರ್ ಏನಾಗಿದೆ ಇದು? ಓನರ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಇನ್ನೊಂದು ಗ್ರಾಂಡ್ 2013 ಮಾಡ್ಲು. 42,000 ಹೊಡಿದೆ. ಶೋರೂಮ್ ಸರ್ವಿಸ್ ಇದೆ. ಸಿಂಗಲ್ ಓನರ್. 335 ಹೆಚ್ಚು ಕಡಿಮೆ ಆಗುತ್ತೆ. ಇದು ಸಿಂಗಲ್ ಓನರ್ ಗಾಡಿ. ಹೌದೌದು. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್. ಇದರಲ್ಲೂ ಡೀಸೆಲ್ ವೇರಿಯಂಟ್ ಬರುತ್ತಲ್ಲ? ಡೀಸೆಲ್ ಬರುತ್ತೆ. ಓಕೆ, ಓಕೆ. ಸ್ಯಾಂಟ್ರೋ 2007 ಮಾಡ್ಲು. ಎಕ್ಸೋ ಟಾಪ್ ಅಂಡ್ ಮಾಡ್ಲು. 1,45,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದು ವ್ಯಾಗನಾರ್ 2005 ಮಾಡ್ಲು. LXi 125 ಹೆಚ್ಚು ಕಡಿಮೆ ಆಗುತ್ತೆ. 125 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ 2010 ಮಾಡ್ಲು. 11 ಮಾಡ್ಲು. 185 ಹೆಚ್ಚು ಕಡಿಮೆ ಆಗುತ್ತೆ. ಯಾವ್ದಿದು? ಆಲ್ಟೋ LXi. ಆಲ್ಟೋ FC ರನ್ನಿಂಗ್ ಇದೆ ಸರ್. ಓಕೆ, ಇದು ವ್ಯಾಗನಾರ್ 2012 ಮಾಡ್ಲು. VXi ಇದು ಬಂದ್ಬಿಟ್ಟು 235 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 235 ಹೆಚ್ಚು ಕಡಿಮೆ. ಹೌದೌದು. ಸೆಲೆರಿಯೋ 2015 ಮಾಡ್ಲು. ಆಟೋಮೆಟಿಕ್ ಇದು ಬಂದ್ಬಿಟ್ಟು 245 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಗಾಡಿ. ಹೌದೌದು. ಪೆಟ್ರೋಲ್ ಇದು? ಪೆಟ್ರೋಲ್ VXi. ಓಕೆ, ಎಸ್ 7 ಸೀಟರ್. ಬೊಲೋರೋ 7 ಸೀಟ್ರು 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 12 ಮಾಡ್ಲು. 12 ಮಾಡಲ್. ಓನರ್ ಸೆಕೆಂಡ್ ಓನರ್. ಓಕೆ, ನೆಕ್ಸ್ಟ್ ಡಿಸೈರ್ 2008 ಮಾಡ್ಲು. VDI 235 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ FC ರನ್ನಿಂಗ್ ಇದೆ. ಓಕೆ, ಡೀಸೆಲ್ ಗಾಡಿ. ನೆಕ್ಸ್ಟ್ ಆಮೇಲೆ ಅದು ಆಫಿಗೋ ನೋಡಿ 10 ಮಾಡ್ಲು ಡೀಸೆಲ್ ಗಾಡಿ. 125 ಹೆಚ್ಚು ಕಡಿಮೆ ಆಗುತ್ತೆ. 125 ಹೆಚ್ಚು ಕಡಿಮೆ. ಹೌದೌದು. ಎಸ್ ಕ್ರಾಸ್ 2019 ಮಾಡ್ಲು. ಟಾಪ್ ಅಂಡ್ ಮಾಡ್ಲು. ಬಟನ್ ಸ್ಟಾರ್ಟ್, ಮ್ಯಾಗ್ವೀಲ್, ಏರ್ ಬ್ಯಾಗ್ ಇದೆ. ಅದು ಅದೇ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದೆಲ್ಲ ಮೈಲೇಜ್ ಏನ್ ಬರುತ್ತೆ ಬಾಯ್ ಇದು? ಅದು ಬರುತ್ತೆ ಸರ್ ಆರಾಮಾಗಿ. ಸಿಟಿ 14-15, ಲಾಂಗ್ 18-20 ಬರುತ್ತೆ ಹೆಚ್ಚು ಕಡಿಮೆ. ಓಕೆ, ಓಡಿಸೋದ್ ಮೇಲೆ ಡಿಪೆಂಡ್. ಆಲ್ಟೋ 800 15-16 265 ಹೆಚ್ಚು ಕಡಿಮೆ ಆಗುತ್ತೆ.
2021 ಮಾಡಲು ಆಪಲ್ ಶಿಫ್ಟ್ ಪೆಟ್ರೋಲ್ VXI 5,75,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ 2016 ಮಾಡಲು ಬೆಲೆನೋ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ, 5,500 ಹೆಚ್ಚು ಕಡಿಮೆ ಆಗುತ್ತೆ. ಎಸ್ ನೆಕ್ಸ್ಟ್ ಇನ್ನೊಂದು ಗಾಡಿ 2017 ಮಾಡಲು ಸಿಲೆರಿಯೋ ಆಟೋಮೆಟಿಕ್ ಇದು ಓಕೆ 265 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 265 ಹೆಚ್ಚು ಕಡಿಮೆ. ಫೈನಾನ್ಸ್ ಕೂಡ ಮಾಡೋಣ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಮೈಲೇಜ್ ಚೆನ್ನಾಗಿರುತ್ತಲ್ವಾ ಇದು? ನಿಮ್ಗೆ ಮ್ಯಾನಲ್ ಗಿಂತ ಒಂದು 2 ಕಿಲೋಮೀಟರ್ ಕಡಿಮೆ ಬರುತ್ತೆ. ಹೌದು ಓಕೆ. ನೆಕ್ಸ್ಟ್ ಇನ್ನೊಂದು ಗಾಡಿ 2011 ಮಾಡಲು ಪೆಟ್ರೋಲ್ ಫೀಗೋ, ಇದು ಬಂದ್ಬಿಟ್ಟು 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ. ಹೌದೌದು ಪೆಟ್ರೋಲ್ ಗಾಡಿ. ಓನರ್ಶಿಪ್ ಏನಾಗಿದೆ ಇದು? ಓನರ್ ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ. ಎಸ್ ನೆಕ್ಸ್ಟ್ ಒಂದು ಮಾರುತಿ ಗಾಡಿ 2013 ಮಾಡಲು VDI ಶಿಫ್ಟ್ ಸೆಕೆಂಡ್ ಓನರ್, 385 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ VDI ಗಾಡಿ ನೀಟ್ ಆಗಿದೆ, ಒರಿಜಿನಲ್ ವೆಹಿಕಲ್ ನೋಡಿ ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಎಲ್ಲಿ ಬೇಕಾದ್ರೂ ತೋರಿಸಿ ಚೆಕ್ ಮಾಡಿ ಓಕೆ ಅಂದ್ರೆ ಮಾತಾಡೋಣ. ಓಕೆ. ಪ್ರೈಸಿಂಗ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ? ಮಾಡೋಣ. ಇದು ರಿಡ್ಸ್ ಡೀಸೆಲ್ 13 ಮಾಡಲ್ ಸಿಂಗಲ್ ಓನರ್, 365 ಹೆಚ್ಚು ಕಡಿಮೆ ಆಗುತ್ತೆ. 365 ಹೆಚ್ಚು ಕಡಿಮೆ. ಇದು ವೆಂಟೋ ಪೆಟ್ರೋಲ್ 11-12 ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು 295 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಈ ಪೆಟ್ರೋಲ್ ಗಾಡಿ ಎಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಗಾಡಿ ದೊಡ್ಡದಿದೆ. ನಿಮ್ಗೆ ಹೈಲೈನ್ ಬರುತ್ತೆ, ಸಿಟಿ 14-15 ಬರುತ್ತೆ. ಗಾಡಿ ಹೊಸಟ್ AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ, ಗಾಡಿ ಮ್ಯಾಗ್ವಿಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಸ್ ಇನ್ನೊಂದು ಮಾರುತಿ ಗಾಡಿ 2012 ಮಾಡಲು ಎರ್ಟಿಗಾ VXI 4,25,000 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ. ಹೌದು ಪೆಟ್ರೋಲ್ ಗಾಡಿ. ಎಷ್ಟು ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್. ಓಕೆ. ಇದು ನೋಡಿ 2012 ಮಾಡಲು ಇಯಾನ್ ಪೆಟ್ರೋಲ್ ಗ್ಯಾಸ್ ಎರಡು ಇದೆ, 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,05,000 ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಟಾಟಾ ಟಿಯಾಗೋ ಇದು ಹೇಳ್ಬಿಡಿ 2007 ಮಾಡಲು LXI ಆಲ್ಟೋ 125 ಹೆಚ್ಚು ಕಡಿಮೆ ಆಗುತ್ತೆ. 125. ಇದು ನೋಡಿ 2010 ಮಾಡಲು FC ಫ್ರೆಶ್ ಇದೆ, 2,00,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಆಲ್ಟೋ ಅಲ್ವಾ? ಹೌದೌದು. ಏನ್ ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಆಮೇಲೆ ಒಂದ್ ಎಲ್ಲೋ ಬಟ್ಟು ಇದು ಈಕೋ ಇದೆ, ಗೂಡ್ಸ್ ಗಾಡಿ. ಇದು ಬಂದ್ಬಿಟ್ಟು 285 ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಎಸ್ ಇನ್ನೊಂದು ಹುಂಡೈ ಗಾಡಿ ಹೇಳಿ. 2019-20 ರಿಜಿಸ್ಟ್ರೇಷನ್, ಎಕ್ಸೆಂಟ್ 40,000 ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಫೈನಾನ್ಸ್ ಕೂಡ ಮಾಡೋಣ. 2007 ಮಾಡಲು ಗೆಟ್ಸ್ 125 ಹೆಚ್ಚು ಕಡಿಮೆ ಆಗುತ್ತೆ. 125 ಕಾರ್ ಇದೆ ಇಲ್ಲಿ. ಇದು 2011 ಮಾಡಲು ಫೀಗೋ 1,00,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ 1,00,000 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಏನಾಗಿದೆ ಇದು? ಓನರ್ ಆಗಿರ್ಬೇಕು, ಒಂದು 2-3 ಆಗಿರ್ಬೇಕು ಹೆಚ್ಚು ಕಡಿಮೆ. ಅದು ನೋಡಿ ETS ಡೀಸೆಲ್ ಗಾಡಿ, ಇದು ಬಂದ್ಬಿಟ್ಟು 295 ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? 295 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 16 ಮಾಡಲು ಟಾಟಾ ಟಿಯಾಗೋ ಪೆಟ್ರೋಲ್ ವಿತ್ CNG 3,05,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇದೆಲ್ಲ ಮೈಲೇಜ್ ಏನ್ ಕೊಡುತ್ತೆ ಬೈ? CNG ಬರುತ್ತೆ ನಿಮ್ಗೆ 20-22 ಬರುತ್ತೆ ಸರ್ CNG ನಲ್ಲಿ. ಓಕೆ. ಹೌದು. 2005 ಸ್ಯಾಂಟ್ರೋ ಎಕ್ಸೋ ಟಾಪ್ ಅಂಡ್ ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ, 145 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಏನಾಗಿದೆ? ಓನರ್ ಸಿಂಗಲ್ ಓನರ್. ಹೌದೌದು. ಕಲರ್ ಚೆನ್ನಾಗಿದೆ. ಇದು ನೋಡಿ i10 ಗ್ರ್ಯಾಂಡ್ 14 ಮಾಡಲು ಆಸ್ಟಾ ಟಾಪ್ ಅಂಡ್ ಮಾಡಲು ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ, 3,65,000 ಹೆಚ್ಚು ಕಡಿಮೆ ಆಗುತ್ತೆ. ಅದು ಬಲನೋ 2020 ಅದು ಅದೇ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಇದು? ಅದು ಪೆಟ್ರೋಲ್. ಹೌದೌದು. ಓಕೆ. ಇದಕ್ಕೆ ಲೋನ್ ಎಲ್ಲ ಆಗುತ್ತಲ್ಲ? ಆಗುತ್ತೆ. ಸಿವಿಲ್ ಚೆನ್ನಾಗಿದೆ. 2010 ಮಾಡಲು i10 2,00,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಪೆಟ್ರೋಲ್ ಗಾಡಿ. ಹೌದೌದು. ಓನರ್ ಏನಾಗಿದೆ ಬೈ ಇದು? ಅದು ಸೆಕೆಂಡ್ ಓನರ್. ಹೌದೌದು. ನೆಕ್ಸ್ಟ್ ಇನ್ನೊಂದು i10 ಇದೆ. 2014 ಮಾಡಲು i10 ಗ್ರ್ಯಾಂಡ್ 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 345 ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. ಗಾಡಿ ನೋಡ್ತಾ ಇರ್ಬೋದು, ಗ್ರೇ ಕಲರ್ ಲಿ ತುಂಬಾ ಚೆನ್ನಾಗಿದೆ ಗಾಡಿ. ಇಲ್ಲಿ ತಿರ್ಗಾಡಕ್ಕೆ ಜಾಗ ಇಲ್ಲ, ಹಂಗಾಗಿ ಹೋಗಿ ನಂಗೆ ಡೀಟೇಲ್ ಆಗಿ ತೋರ್ಸಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದವರು ಇಂಥ ಗಾಡಿ ನಂಗೊಂದು ಡೀಟೇಲ್ ವಿಡಿಯೋ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಬಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಗಾಡಿಗಳು ಜಾಸ್ತಿ ಇದೆ, ಸೊ ಟೈಮ್ ವೇಸ್ಟ್ ಮಾಡಲ್ಲ, ಮತ್ತೆ ಕಂಟಿನ್ಯೂ ಮಾಡೋಣ. ಡಸ್ಟರ್ 2014 ಮಾಡಲು ಡಸ್ಟರ್ 4,00,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏನ್ ಓನರ್ ಆಗಿದೆ ಇದು? ಸೆಕೆಂಡ್ ಓನರ್ ಆಗಿದೆ. ಇದು ಎಷ್ಟು PS ಇದು? ಇದು 85 PS. 85 PS. ಹೌದೌದು. ಎಸ್ ಇನ್ನೊಂದು ಹುಂಡೈ ಗಾಡಿ ಹೇಳಿ ಸರ್. i20 15 ಮಾಡಲು 52,000 ಚೇಂಜ್ ಓಡಿದೆ, ಸ್ಪೋರ್ಟ್ಸ್ ವರ್ಷನ್ ಇದು. 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. i20
2016 ಮಾಡಲು ಡೀಸೆಲ್ ಆಸ್ಟ್ರಾ ಟಾಪ್ ಅಪ್ ಮಾಡಲು 565 ಹೆಚ್ಚು ಕಡಿಮೆ ಆಗುತ್ತೆ. 565 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಟಾಪ್ ಅಪ್ ಮಾಡಲ್ ಸರ್. ಓಕೆ 14 ಮಾಡಲ್ ಶಿಫ್ಟ್ VDI ಸೆಕೆಂಡ್ ಓನರ್ 4,65,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಫೋರ್ಡ್ ಗಾಡಿ 2007 ಮಾಡಲು ಡೀಸೆಲ್ ಫೋರ್ಡ್ ಫಿಯೆಸ್ಟಾ AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು 1,55,000 ಹೆಚ್ಚು ಕಡಿಮೆ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ಗಾಡಿ ಇದು 35,000 ಬರೀ 35,000 ಬರೀ 35,000 ಎಲ್ಲೋ ಬೋರ್ಡ್ ಡೀಸೆಲ್ ಗಾಡಿ ಎಲ್ಲೋ ಬೋರ್ಡ್ ಇಂಡಿಕಾ ಅಲ್ಲ ಇದು ಇಂಡಿಕಾ. ಆಮೇಲೆ ಅದ್ ನೋಡಿ ಒಂದು 2011 ಮಾಡಲು ಟಾಟಾ ಮಾನ್ಸಾ 125 ಹೆಚ್ಚು ಕಡಿಮೆ ಆಗುತ್ತೆ. ತುಂಬಾ ದೊಡ್ಡ ಗಾಡಿ ಇದು ಹೌದೌದು ಡಿಕ್ಕಿ ಗಾಡಿ ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಹಾ. 2003 ಮಾಡಲು ಕೊರೋಲಾ ಪೆಟ್ರೋಲ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಏರ್ ಬ್ಯಾಗ್ ಇದೆ. ಮ್ಯಾಗ್ ವೀಲ್ ಇದೆ. 155 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು i20 2009 ಮಾಡಲು ಆಸ್ಟ್ರಾ ಟಾಪ್ ಅಪ್ ಮಾಡಲ್ ಡೀಸೆಲ್ ಗಾಡಿ 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. A ಸ್ಟಾರ್ 2010 ಮಾಡಲು VXI ಇದು 185 ಹೆಚ್ಚು ಕಡಿಮೆ ಆಗುತ್ತೆ. ಎಸ್ ಸ್ಟಾರ್ ಗಾಡಿ ಹೌದೌದು. ನೆಕ್ಸ್ಟ್ ಇದು ವ್ಯಾಗನಾರ್ 2003 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ಇದೆ. FC ರನ್ನಿಂಗ್ ಇದೆ. 110 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ರಿಡ್ಜೋ 2011 ಮಾಡಲು 215 ಪೆಟ್ರೋಲ್ ಗಾಡಿ VXI ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2011 ಮಾಡಲು ಡೀಸೆಲ್ i20 ಇದು ಬಂದ್ಬಿಟ್ಟು 7 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2 ಲಕ್ಷ ಹೌದೌದು. ಇದು 11 ಮಾಡಲು ವರ್ಣ ಇದು 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹುಂಡೈ ವರ್ಣ ಡೀಸೆಲ್ ಪೆಟ್ರೋಲ್ ಇದು ಪೆಟ್ರೋಲ್ ಹೌದೌದು. ಓಕೆ ಇದು i20 ಗಾಡಿ ಒರಿಜಿನಲ್ ಪೇಂಟ್ ಇದೆ. ಮತ್ತೆ ಇದು ಶೇಡ್ ಆಗಿದೆ ಮಾತ್ರ ಒರಿಜಿನಲ್ ಪೇಂಟ್. 14 ಮಾಡಲು ಸ್ಪೋರ್ಟ್ಸ್ 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು ಪೇಂಟಿಂಗ್ ಕೆಲಸ ಏನಾದ್ರು ಅದು ಮಾಡಿಸ್ಕೊಡ್ತೀರಾ ಒರಿಜಿನಲ್ ಪೇಂಟ್ ರೀಪೇಂಟ್ ಬೇಡ ಅಂತ ಒರಿಜಿನಲ್ ಪೇಂಟ್ ಅಲ್ಲಿ ಮಾಡಿರೋದು ಕಸ್ಟಮರ್. ಓಕೆ ಇದು ಈಕೋ ಇದೆ 2012 ಮಾಡಲು 275 12 ಮಾಡಲು 275 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 17 ಮಾಡಲು ಸೆಲೆರಿಯೋ ಆಟೋಮೆಟಿಕ್ ಇದು ಕೂಡ 325 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಆಮೇಲೆ ಇದು ಏನ್ ಮಾಡಲ್ ಇದು ಸೆಲೆರಿಯೋ 17 ಮಾಡಲು ಆಟೋಮೆಟಿಕ್. ಓಕೆ ಇದು ಬಂದ್ಬಿಟ್ಟು 11-12 ಫಿಗೋ ಡೀಸೆಲ್ ಟೈಟಾನಿಯಂ ಟಾಪ್ ಅಪ್ ಮಾಡಲು 210 ಹೆಚ್ಚು ಕಡಿಮೆ ಆಗುತ್ತೆ. 210 ಹೌದೌದು. 2010 ಮಾಡಲು ಹೋಂಡಾ ಜಾಸ್ ಪೆಟ್ರೋಲ್ AC ಪವರ್ ಸ್ಟೇರಿಂಗ್ 2 ಏರ್ ಬ್ಯಾಗ್ ಇದೆ. 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಸರ್. ಎಸ್ ನೆಕ್ಸ್ಟ್ ಇದು ಹೊಂಡೈ ಅವರಾ ಆಟೋಮೆಟಿಕ್ 2021 ಮಾಡಲು 30,000 ಹೊಡಿದೆ. 5,75,000 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಸಿಂಗಲ್ ಓನರ್. ಶಿಫ್ಟ್ 2015 ಮಾಡಲ್ VDI ಮ್ಯಾಗ್ ವೀಲ್ ಎಲ್ಲ ಇದೆ. 4,65,000 ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಡಿಸೈರ್ VXI 5,20,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ಏನು ಓನರ್ ಆಗಿದೆ ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಸರ್ VXI. ಓಕೆ ಆಮೇಲೆ ಇದು TUV 15 ಮಾಡಲ್ ಸಿಂಗಲ್ ಓನರ್ T8 AC ಪವರ್ ಸ್ಟೇರಿಂಗ್ ಪೌಂಡ್ 2 ಏರ್ ಬ್ಯಾಗ್ ಇದೆ. ಇದು ಬಂದ್ಬಿಟ್ಟು ಸರ್ ನಿಮ್ಗೆ ಬಂದ್ಬಿಟ್ಟು 5,70,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಎಷ್ಟು ಸೀಟರ್ ಇದು 7 ಸೀಟರ್ ವೆಹಿಕಲ್. ಓನರ್ ಸಿಂಗಲ್ ಮಾಡಲ್. ಹೌದು ಓಕೆ ಡೀಸೆಲ್ ಗಾಡಿ ಅಲ್ಲ ಡೀಸೆಲ್ ಗಾಡಿ. ಎಸ್ ಈಕೋ ಸ್ಪೋರ್ಟ್ 14-15 ಇದು ಟಾಪ್ ಅಪ್ ಮಾಡಲು ಟೈಟಾನಿಯಂ 6 ಏರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಇದೆ. 4,75,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ಆಮೇಲೆ ಎಲೆಕ್ಟ್ರಿಕ್ ಗಾಡಿ ಇದೆ 1,35,000 ಹೆಚ್ಚು ಕಡಿಮೆ ಆಗುತ್ತೆ. 15 ಮಾಡಲು. ಇದೆಲ್ಲ ಏನ್ ರೇಂಜ್ ಓಡುತ್ತೆ ಅಂತ ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ಓಡುತ್ತೆ ಅಂತ ಹೆಚ್ಚು ಕಡಿಮೆ. 80 ಓಡುತ್ತೆ. ಹೌದೌದು. ಓಕೆ ಅದಕ್ಕೇನಾದ್ರು ಲೋನ್ ಆಗತ್ತಾ ಇಲ್ಲ ಆಗಲ್ಲ. 2009 ಮಾಡಲು i10 ಆಟೋಮೆಟಿಕ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇವತ್ತು ಆಟೋಮೆಟಿಕ್ ಗಾಡಿಗಳು ತುಂಬಾ ತುಂಬಾ ಗಾಡಿಗಳಿದೆ. ಆಟೋಮೆಟಿಕ್ ತುಂಬಾ ಗಾಡಿ ಇದೆ. ಆಮೇಲೆ ಇದು ಆಟೋಮೆಟಿಕ್ 2017 ಮಾಡಲು 68,000 ಹೊಡಿದೆ. 275 ಹೆಚ್ಚು ಕಡಿಮೆ ಆಗುತ್ತೆ. ಕ್ವಿಡ್ ಹೌದೌದು. ಕ್ಲೈಂಬರ್ ಅಲ್ವಾ ಇದು? ಕ್ವಿಡ್ ಕ್ಲೈಂಬರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಇದು. ಓಕೆ ಏನ್ ಪ್ರೈಸಿಂಗ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ಮಾಡೋಣ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡೋಣ. ಲೋನ್ ಏನಾದ್ರು ಆಗುತ್ತಾ ಇದು? ಆರಾಮಾಗುತ್ತೆ. ಸಿವಿಲ್ ಚೆನ್ನಾಗಿದೆ. ಓಕೆ ಇದು ಡೆಸ್ಟರ್ 2013 ಮಾಡಲು ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿ ನೀಟ್ ಆಗಿದೆ. ಇದು 2 ಡೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,15,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಓನರ್ಶಿಪ್ ಏನಾಗಿದೆ ಬೈ? ಓನರ್ಶಿಪ್ ಸಿಂಗಲ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 85 110 ಇದು 110 ಇದು 110 ಮೈಲೇಜ್ ಚೆನ್ನಾಗಿ ಬರುತ್ತಲ್ವಾ? ಹೌದೌದು.
ಎಸ್ ನೆಕ್ಸ್ಟ್ ಇನ್ನೊಂದು ಡಸ್ಟ್ ಇನ್ನೊಂದು ಡಸ್ಟ್ ಅದು ಹಾ. 14 ಮಾಡ್ಲು ಅಡ್ವೆಂಚರ್ ಟಾಪ್ ಅಂಡ್ ಮಾಡ್ಲು ಓಕೆ 4,65,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಇದು. ಇದು ಅಡ್ವೆಂಚರ್ ಇದು ಇದೆಷ್ಟು 110 85 ಇದು ಇದು ಒಂಟೇನೆ, ಇದು 110 ಇದು ಬರುತ್ತೆ. ಒಂಟೇನೆ. ಓಕೆ ಏನ್ ಪ್ರೈಸಿಂಗ್ ಇದೆ ಇದೀಗ? ಬನ್ನಿ ವೆಹಿಕಲ್ 4,65 ಹೆಚ್ಚು ಕಡಿಮೆ ಆಗುತ್ತೆ. 465 ಹೆಚ್ಚು ಕಡಿಮೆ. ಓನರ್ಶಿಪ್ ಓನದು ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಹೌದೌದು 2007 ಮಾಡ್ಲು VXI ಶಿಫ್ಟ್ ಸಿಂಗಲ್ ಓನರ್. ಇದು ಬಂದ್ಬಿಟ್ಟು ನಿಮ್ಗೆ 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 185. AC ಪೋಸ್ಟರಿಂಗ್ ಪೌಂಡ್ ಇದೆ, FC ರನ್ನಿಂಗ್ ಇದೆ, ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಥಾರ್ ಇದೆ, ಹೇಳಿ ಸರ್. ಸರ್ ಥಾರು 24 ಮಾಡ್ಲು 27,000 ಓಡಿದೆ. ಇದು 13 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 2 ವೀಲ್ ಡ್ರೈವ್, ಶೋರೂಮ್ ಸರ್ವಿಸ್ ಇದೆ, ಶೋರೂಮ್ ಇದಿದೆ, ಫುಲ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಹೌದು ಟ್ರಾಕ್ ಇದೆ, ಶೋರೂಮ್ ಟ್ರಾಕ್ ಇದೆ ಸರ್. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹೌದು ಸರ್. ಓಕೆ ನೋಡ್ತಾ ಇರಬಹುದು, ಬ್ರ್ಯಾಂಡ್ ನ್ಯೂ ಫೀಲ್ ಆಗ್ತಾ ಇದೆ. ಎಲ್ಲೂ ಕೂಡ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ನೋಟಿಸ್ ಆಗೋದಿಲ್ಲ. ಮಾಡೆಲ್ ಕೂಡ ತುಂಬಾ ಚೆನ್ನಾಗಿದೆ. ಬೈ ಪ್ರೈಸಿಂಗ್ ಸರ್ 13 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಏನು ಕುತ್ಕೊಂಡ್ರೆ ಎಷ್ಟು ಹೆಚ್ಚು ಕಡಿಮೆ ಅದೇ ಆಗ್ಬೋದು? ನೀವು ಬನ್ನಿ ವೆಹಿಕಲ್ ನೋಡಿ ಕೂತ್ಕೊಂಡು ಮಾತಾಡೋಣ. ಮಾತಾಡ್ಬೋದು. ಲೋನ್ ಅಂದ್ರೆ ಎಷ್ಟಾಗತ್ತೆ ಇದು? 80% ಆಗುತ್ತೆ ಸರ್. 80% ಲೋನ್ ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ಒಂದು ರಿಡ್ಸ್ ಇದೆ 2012 ಮಾಡ್ಲು ಡೀಸೆಲ್ ಗಾಡಿ 2,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ವೇರಿಯಂಟ್ ಯಾವ್ದಿದು ಸರ್ AC ಪೋಸ್ಟರಿಂಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ ಇದಕ್ಕೂ ಲೋನ್ ಆಗುತ್ತೆ? ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ 50-60% ಲೋನ್ ಆಗುತ್ತೆ ಸರ್. ಓಕೆ 2010 ಮಾಡ್ಲು I10 FC ರನ್ನಿಂಗ್ ಇದೆ, 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 2 ಲಕ್ಷ ಅದು ಸೆಲೆರಿಯೋ 14 ಮಾಡ್ಲು ಸಿಂಗಲ್ ಓನರ್ ಆಟೋಮೆಟಿಕ್, ಸಿಂಗಲ್ ಓನರ್ 310 ಹೆಚ್ಚು ಕಡಿಮೆ ಆಗುತ್ತೆ. I10 ಸಿಂಗಲ್ ಓನರ್ ಆಟೋಮೆಟಿಕ್ 255 ಹೆಚ್ಚು ಕಡಿಮೆ ಆಗುತ್ತೆ. ಇದು ಆಟೋಮೆಟಿಕ್ ಗಾಡಿ? ಹೌದು ಅದು ಆಟೋಮೆಟಿಕ್. ಎಸ್ ಗಾಡಿ ನೋಡ್ತಾ ಇರ್ಬೋದು, ನೀಟಾಗಿದೆ. ಆಟೋಮೆಟಿಕ್ ವೆಹಿಕಲ್ಸ್ ಇವತ್ತು ತುಂಬಾ ಸ್ಟಾಕ್ಸ್ ಇದೆ. ಎಸ್ ಇಂಟ್ರೆಸ್ಟ್ ಇದ್ದವರು ಬಂದು ನೋಡ್ಬೋದು. 2012 ಮಾಡ್ಲು ವ್ಯಾನ್ 8 ಸೀಟರ್, ಇದು ಬಂದ್ಬಿಟ್ಟು 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾರುತಿ ಓಮ್ನಿ ಹೌದೌದು ತುಂಬಾ ಡಿಮ್ಯಾಂಡ್ ಇದೆ, ಗಾಡಿ ಸಿಗ್ತಾ ಇಲ್ಲ. ಏನ್ ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್ 8 ಸೀಟರ್ ಇದು. ಓಕೆ ಎಸ್ ನೆಕ್ಸ್ಟ್ 2014 ಮಾಡ್ಲು VDI ಶಿಫ್ಟ್ 385 ಹೆಚ್ಚು ಕಡಿಮೆ ಆಗುತ್ತೆ. ಓನರ್ 3 ಓನರ್ ಥರ್ಡ್ ಓನರ್. ಎಸ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV ಇದೆ, ಹೇಳಿ ಸರ್. 2012 ಮಾಡ್ಲು XUV W8 ಇದು. ಹಾ AC ಪೋಸ್ಟರಿಂಗ್ ಬಂದು NTR ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಹಾ 5,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಎಷ್ಟು ಓನರ್ ಆಗಿದೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ ಇದಕ್ಕೇನ ಲೋನ್ ಆಗುತ್ತಾ? ಆಗುತ್ತೆ, ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀವಿ. 2010 ಮಾಡ್ಲು K10 1,85,000 ಹೆಚ್ಚು ಕಡಿಮೆ ಆಗುತ್ತೆ. FC ರನ್ನಿಂಗ್ ಇದೆ ಸರ್. ಓಕೆ 2010 ಮಾಡ್ಲು ಶಿಫ್ಟ್ ಡೀಸೆಲ್ VDI ಬ್ಯಾಗ್ ವೀಲ್ ಎಲ್ಲ ಇದೆ, 255 ಹೆಚ್ಚು ಕಡಿಮೆ ಆಗುತ್ತೆ. 255 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು 2009 ಮಾಡ್ಲು LXI ವಾಶ್ ಗೀಶ್ ಮಾಡಿ ಕೊಡ್ತೀವಿ, 125 ಹೆಚ್ಚು ಕಡಿಮೆ ಆಯ್ತು. FC ರನ್ನಿಂಗ್ ಇದೆ. ಓನರ್ ಏನಾಗಿದೆ ಇದು? ಓನರ್ ಸೆಕೆಂಡ್ ಓನರ್. ಓಕೆ ಸೆಕೆಂಡ್ ಓನರ್ ಥರ್ಡ್ ಓನರ್ ಇರಬೇಕು, ಚೆಕ್ ಮಾಡೋಣ. ಇದು K10 ಇದು ನೋಡಿ, ಇದು ವಾಚ್ ಮಾಡ್ಕೊಡ್ತೀವಿ. 2012 ಮಾಡ್ಲು 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು ಬೀಟ್ 14 ಮಾಡ್ಲ್ ಪೆಟ್ರೋಲ್ 1,65,000 ಹೆಚ್ಚು ಕಡಿಮೆ ಆಗುತ್ತೆ. 165. ಹೌದೌದು 2006 ಮಾಡ್ಲು ಚವರ್ಲೆಟ್ ಆವಿಯೋ ಪೆಟ್ರೋಲ್ ಗಾಡಿ 1,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2017 ಮಾಡಲ್ ಶಿಫ್ಟ್ VXI 395 ಹೆಚ್ಚು ಕಡಿಮೆ ಆಗುತ್ತೆ ಸರ್. 395 ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್ VXI. ಎಸ್ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಕಾರುಗಳು. ಮತ್ತಷ್ಟು ಕಾರು ಶೋರೂಮ್ಗಳ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ಆಟೋ ರಿಪೋರ್ಟರ್ PR.